ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಪ್ರಾಪರ್ಟಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ನೀವು ಈ ಖಾತಾದ ಬಗ್ಗೆ ಸಾಕಷ್ಟು ಕೇಳಿರ್ತೀರ. ಸರ್ಕಾರ ಕೂಡ ಈ ಖಾತಾನ ಮಾಡಿಸ್ಕೊಳ್ಳಿ ಅಂತ ಸಾಕಷ್ಟು ಪ್ರಚಾರವನ್ನು ಕೂಡ ಮಾಡ್ತಾ ಇದೆ. ಹಾಗಾದರೆ ಈ ಖಾತಾ ಅಂದರೆ ಏನು, ಯಾವುದಕ್ಕಿದು ಬೇಕಾಗುತ್ತೆ, ಇದನ್ನು ಹೇಗೆ ಮಾಡಬೇಕಾಗುತ್ತೆ ಇತ್ಯಾದಿ ಎಲ್ಲ ವಿಚಾರಗಳನ್ನು ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಖ್ಯಾತ ವಕೀಲರಾದ ರಶ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ರಶ್ಮಿ. ನಮಸ್ತೆ ಸರ್. ಅಂದಹಾಗೆ ಸರ್ಕಾರ ಈ ಖಾತಾದ ಬಗ್ಗೆ ತುಂಬಾ ಪ್ರಚಾರ ಮಾಡ್ತಾ ಇದೆ, ಜನ ಕೂಡ ಆದಷ್ಟು ಅದನ್ನು ಮಾಡ್ಕೊಳ್ಳಿ ಅಂತ ಒಂದು ಅವೇರ್ನೆಸ್ ಕೂಡ ಮಾಡ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಅನೇಕ ಮಂದಿಗೆ ಗೊತ್ತಿರ್ಲಿಕ್ಕಿಲ್ಲ ಮೇ ಬಿ ಈ ಖಾತಾ ಅಂದ್ರೆ ಏನು, ಅನೇಕ ಖಾತೆಗಳು ಇದಾವೆ ಅಲ್ವಾ. ಸೊ ಹಾಗಾಗಿ ಏನಿದು ಅಂತ ಹೇಳ್ತೀರಾ ಅಂತ. ಸೊ ಖಾತಾ ಇಸ್ ನಥಿಂಗ್ ಬಟ್ ಏನಾಗುತ್ತೆ ಅಂದರೆ ಒಂದು ಓನರ್ಶಿಪ್ ರೆಕಾರ್ಡ್ನ ಮೇಂಟೈನ್ ಮಾಡೋದು, ಇನ್ಕಮ್ ಪ್ರಾಪರ್ಟಿ ಟ್ಯಾಕ್ಸ್ ಮೇಂಟೈನ್ ಮಾಡೋ ಅಂತ ಒಂದು ರೆಕಾರ್ಡ್. ಖಾತಾ ಅಂದರೆ ಜನರಲ್ ಆಗಿ ಮೀನಿಂಗ್ ತೊಗೊಂಡ್ರು ಇಟ್ಸ್ ಒಂದು ಅಕೌಂಟ್ ಮೇಂಟೈನ್ ಮಾಡೋ ಅಂಥ ಬುಕ್ಕು, ಜನರಲ್ ಮೀನಿಂಗಲ್ಲಿ ತೊಗೊಂಡ್ರು. ಇನ್ ದ ಸೇಮ್ ವೇ ಪ್ರಾಪರ್ಟಿ ಓನರ್ಶಿಪ್ನ ಪ್ರಾಪರ್ಟಿ ಟ್ಯಾಕ್ಸ್ನ ಕಲೆಕ್ಟ್ ಮಾಡೋಕ್ಕೆ ಮೇಂಟೈನ್ ಮಾಡೋ ಅಂಥ ಒಂದು ಖಾತಾ. ಸೊ ಅದರಲ್ಲಿ ವಿ ಲುಕ್ ಇನ್ ಟು ಎ ಖಾತಾ ಆ್ಯಂಡ್ ಬಿ ಖಾತಾ. ಎ ಖಾತಾ ಯಾವಾಗ ಬರುತ್ತೆ ಅಂದರೆ ಅಫಿಷಿಯಲಿ ಎಲ್ಲ ಅಥಾರಿಟೀಸಿಂದ NOC ಸಿಕ್ಕಿರಬೇಕು, ಲೇಔಟ್ ಪ್ಲ್ಯಾನ್ ಆಗಿರಬೇಕು, ಅದು ಎಲ್ಲ ಕಡೆಯಿಂದ ಅಪ್ರೂವ್ ಆಗಿರಬೇಕು, ಲೀಗಲಿ ಏನು ಅದಕ್ಕೆ ಅಡೆತಡೆಗಳು ಇರಬಾರ್ದು. ಸೊ ಎ ಖಾತಾ ಡಾಕ್ಯುಮೆಂಟ್ ಇಟ್ಕೊಂಡು ನಾವು BBMP, BWSSB, ಆಮೇಲೆ ಸ್ಯಾನಿಟೇಷನು ಇಂಥದಕ್ಕೆಲ್ಲ ನಾವು ಅಪ್ಲೈ ಮಾಡೋಕ್ಕೆ ನಮಗೊಂದು ಅವಕಾಶ. ಸೊ ಫಸ್ಟು ಒಂದು ಸೇಲ್ ಡೀಡ್ ಆದ ತಕ್ಷಣ ಈ ಖಾತಾ ಟ್ರಾನ್ಸ್ಫರ್ ಆಗುತ್ತೆ. ಸೊ ನಾವು ಸೇಲ್ ಡೀಡ್ ಕೊಡಬೇಕಾಗತ್ತೆ, ಐಡೆಂಟಿಟಿ ಕೊಡಬೇಕಾಗತ್ತೆ, ಆಧಾರ್ ಕಾರ್ಡ್ ಆಫ್ ದಿ ಪರ್ಸನ್, ಆಮೇಲೆ BWSSB ಬಿಲ್ಲು, ಅವಾಗ ದ ಪ್ರೀವಿಯಸ್ ರೆಕಾರ್ಡ್ಸ್ ಕೊಟ್ಟ ಅಂತ ಸಂದರ್ಭದಲ್ಲಿ ಅದು ಚೇಂಜ್ ಮಾಡ್ಬೋದು. ಇದರಲ್ಲಿ ಅಸಿಸ್ಟೆಂಟ್ ರೆವೆನ್ಯೂ ಆಫೀಸರ್ ಅಂತ ಇರ್ತಾರೆ, ಅವರು ಇದಕ್ಕೆ ಇನ್ಚಾರ್ಜ್ ಇರ್ತಾರೆ. ಸೊ ಬೇಸ್ಡ್ ಆನ್ ಆಲ್ ದಿಸ್ ಡಾಕ್ಯುಮೆಂಟ್ಸ್ ಯಾವುದೇ ಥರ ಫ್ರಾಡುಲೆಂಟ್ ಆಗಿ ಏನೂ ಕಂಡು ಬಂದಿಲ್ಲ ಅಂತ ಸನ್ನಿವೇಶಗಳಲ್ಲಿ ಅವರು ಎಕ್ಸಿಕ್ಯೂಟ್ ಮಾಡಿ ಖಾತಾನ ಟ್ರಾನ್ಸ್ಫರ್ ಮಾಡ್ತಾರೆ. ಅಂಡ್ ಆಲ್ಸೋ ಬೇಸ್ಡ್ ಆನ್ ಸರ್ಟನ್ ಕಂಡೀಷನ್ಸ್ ಇರುತ್ತೆ. ಇನ್ ಕೇಸ್ ಇದೇನಾದ್ರು ಫ್ರಾಡುಲೆಂಟ್ ಆಗಿದ್ರೆ ಅವರು ಚೇಂಜ್ ಮಾಡೋಕೆ ಕೂಡ ಅವ್ರಿಗೆ ಅಧಿಕಾರ ಇರುತ್ತೆ. ಈಸ್ ಎಲಿಜಿಬಲ್ ಫಾರ್ ದಟ್ ಆಲ್ಸೋ. ಒಂದು ಕೇಸ್ ಲಾ ಅಲ್ಲಿ ಏನಾಗಿರುತ್ತೆ, ಅವರು ಅಪ್ಲೈ ಮಾಡಿರ್ತಾರೆ ಪಿಟಿಷನರು, ಒನ್ ಆಫ್ ದ ಕೇಸ್ ಅದು ನಿಯರ್ಲಿ 2 months ಆಗಿರುತ್ತೆ. ಅವ್ರು ಯಾವುದೇ ಥರ ವ್ಯಾಲಿಡಿಟಿ ಕೊಟ್ಟಿರಲ್ಲ, ಏನಕ್ಕೆ ಅವರು ಆ ಖಾತಾನ ಟ್ರಾನ್ಸ್ಫರ್ ಮಾಡಿರಲ್ಲ. ಇದು ಬೇಸ್ಡ್ ಆನ್ ದ ಗಿಫ್ಟ್ ಡೀಡ್ ಆಗಿರುತ್ತೆ. ಸೊ ಗಿಫ್ಟ್ ಡೀಡ್ ಆಗಿ ಅವರು ಖಾತಾ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿರ್ತಾರೆ. ಇದರಲ್ಲಿ ಏನಾಗಿರುತ್ತೆ, ದ ಒನ್ ಹೂ ವಾಸ್ ಗಿಫ್ಟೆಡ್ ಅವರು ತೀರ್ಕೊಂಡ್ಬಿಟ್ಟಿರ್ತಾರೆ. ಸೊ ವೈಫ್ಗೆ ಆಗಿರೋವಂಥ ಗಿಫ್ಟ್ ಡೀಡು ಫ್ರಾಡುಲೆಂಟ್ ಆಗಿ ಎಕ್ಸಿಕ್ಯೂಟ್ ಆಗಿರುತ್ತೆ. ಸೊ ಹಸ್ಬೆಂಡ್ ಹೋಗ್ತಾರೆ, ಕಂಟೆಸ್ಟ್ ಮಾಡ್ತಾರೆ, ಅದು ಆಲ್ರೆಡಿ ಗಿಫ್ಟ್ ಡೀಡ್ ವೈಫ್ ಹೆಸರಲ್ಲಿರುವಂಥ ಗಿಫ್ಟ್ ಡೀಡು ಹಸ್ಬೆಂಡ್ ಹೆಸರಿಗೆ ಟ್ರಾನ್ಸ್ಫರ್ ಆಗಿ ಅವ್ರು ಕೂಡ ಸೇಲ್ ಮಾಡಿಬಿಟ್ಟಿರ್ತಾರೆ. ಬಟ್ ಸ್ಟಿಲ್ ಅದು ಫ್ರಾಡುಲೆಂಟ್ ಆಗಿ ಗಿಫ್ಟ್ ಡೀಡ್ ಆಗಿದೆ ಅಂತ ಸಂದರ್ಭ ಕಂಡು ಬಂದಾಗ ಹೈಕೋರ್ಟ್ಗೆ ಹೋಗಿ ಅದು ಮಂದಮಸ್ ವ್ರಿಟ್ ಫಾರ್ ಮಂದಮಸ್ ಅಂತ ಒಂದು ವ್ರಿಟ್ ಹಾಕಿ ಅದರಲ್ಲಿ ಕೂಡ ಅವರು ಚಾಲೆಂಜ್ ಮಾಡಿ ಅದನ್ನ ವಾಪಸ್ ಈ ಖಾತಾ ಏನು ಟ್ರಾನ್ಸ್ಫರ್ ಆಗಿರುತ್ತಲ್ಲ ಸಬ್ಸಿಕ್ವೆಂಟ್ ಆಗಿ ಕ್ಯಾನ್ಸಲ್ ಮಾಡಿರ್ತಾರೆ. ಸೊ ಇಂಥದನ್ನೆಲ್ಲ ನಾವು ಪ್ರಕರಣಗಳನ್ನ ನೋಡ್ಬೋದು. ಸೊ ಖಾತಾ ಬೇಸಿಕಲಿ ಓನರ್ಶಿಪ್ನ ಡಿಫೈನ್ ಮಾಡುತ್ತೆ, ಬಟ್ ನಾಟ್ ಕಂಪ್ಲೀಟ್ಲಿ. ಸೊ ಟೈಟಲ್ ಡೀಡ್ ಬೇಕು, ಮದರ್ ಡೀಡ್ ಬೇಕು, ಹೌ ದ ಪ್ರಾಪರ್ಟಿ ಟ್ರಾನ್ಸ್ಫರ್ಡ್ ಅಂಡ್ ಪ್ರೀವಿಯಸ್ ಖಾತಾ ಸರ್ಟಿಫಿಕೇಟು. ಈ BBMP ಖಾತಾ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು 2007 2007 ಆನ್ವರ್ಡ್ಸ್ ಇಟ್ ವಾಸ್ ಇಂಟ್ರೊಡ್ಯೂಸ್. ಸೊ ಆಫ್ಟರ್ ದಟ್ ಬೇಸ್ಡ್ ಆನ್ ದಿಸ್ ಎ ಖಾತಾ ಬಿ ಖಾತಾ ವಾಸ್ ಇಂಟ್ರೊಡ್ಯೂಸ್ಡ್. ಓಕೆ ಮೇಡಮ್, ಇವಾಗ ಈ ಖಾತಾ ಅನ್ನುವಂಥದ್ದು ಫ್ಲ್ಯಾಟ್ಗೆ, ಸೈಟ್ಗೆ, ಜಮೀನಿಗೆ ಯಾವುದಕ್ಕೆಲ್ಲ ಬೇಕಾಗುತ್ತೆ ಅನ್ನುವಂಥದ್ದು. ಅಫ್ಕೋರ್ಸ್ ತಾವು ಹೇಳಿದ್ರಿ ಇದು BBMP ವ್ಯಾಪ್ತಿಯಲ್ಲಿ ಬರುವಂಥದ್ದು ಅಂತ. ಸೊ ಅಂದರೆ ಇಲ್ಲಿ ಬರುವಂತಹ ಯಾವ ಬಗೆಯ ಪ್ರಾಪರ್ಟಿಗಳಿಗೆ ಇದು ಬೇಕಾಗುತ್ತೆ ಅಂತ ಹೇಳ್ತೀರಿ? ಸೊ ಅರ್ಬನ್ ಡೆವಲಪ್ಮೆಂಟ್ ಅಂಡರ್ ಯಾವ್ದಾವ್ದು ಬರುತ್ತೋ, ಅಂಡರ್ ಮುನ್ಸಿಪಾಲಿಟಿ ಕಾರ್ಪೊರೇಷನ್, ಟೌನ್ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಆರ್ ಸಿಟಿ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಯಾವ್ದು ಲಿಮಿಟ್ಸ್ ಬರುತ್ತೆ ಅಂತ ಎಲ್ಲಾ ಪ್ರಾಪರ್ಟೀಸ್ಗೂ ಖಾತಾ ಇಸ್ ಮ್ಯಾಂಡೇಟ್. ಅಂದ್ರೆ ರಾಜ್ಯದ ಎಲ್ಲಾ ಭಾಗಗಳಿಗೂ ಇದು ಸೇಮ್ ಕಾನೂನು ಇದೆಯಾ ಅಥವಾ ವ್ಯತ್ಯಾಸ? ಇಟ್ ಇಸ್ ಅಕ್ರಾಸ್ ಕರ್ನಾಟಕ. ಅಕ್ರಾಸ್ ಕರ್ನಾಟಕ. ಓಕೆ, ಯಾವುದೇ ಸೈಟ್ ಆಗಲಿ ಫ್ಲಾಟ್ ಆಗಲಿ ಬೇಕಾಗತ್ತೆ. ಓಕೆ, ಸೊ ಈಗ ಇದನ್ನ ಯಾವ ಹಂತದಲ್ಲಿ ಮಾಡಬೇಕಾಗತ್ತೆ ಅಂತ ಅನ್ನುವಂಥದ್ದು. ಸೊ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಖಾತಾ ಮಾಡಲಿಕ್ಕೆ, ಹೇಗೆ? ಸೊ ಇತ್ತೀಚಿನ ದಿನಗಳಲ್ಲಿ ಈ ಖಾತಾ ಅಂತ ಒಂದು ಇಂಟ್ರೊಡ್ಯೂಸ್ ಆಗಿದೆ. eAasti.com ಅಲ್ಲಿ ನಾವು ಅಪ್ಲೈ ಮಾಡ್ಬೋದು. eAasti.com. ಓಕೆ. ಸೊ ಅದರಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಸೇಲ್ ಡೀಡ್, ಆಮೇಲೆ BWSSB ಬಿಲ್, ಪೆಸ್ಕಾಮ್ ಬಿಲ್,
ಈ ಥರದ್ದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಓಕೆ ಸಂಬಂಧಪಟ್ಟ. ಅರ್ಲಿಯರ್ ಏನಾಗ್ತಿತ್ತು, ಇಸಿನ ಮ್ಯಾಂಡೇಟ್ ಮಾಡಿದ್ರು, ಇಸಿನ ಅಪ್ಲೋಡ್ ಮಾಡಲೇಬೇಕು. ಬಟ್ ನೌ ಆಲ್ಸೋ ವಿ ಹ್ಯಾವ್ ಅನ್ ಆಪ್ಷನ್ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್. ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಮುಂಚೆ ಅದು ಮ್ಯಾಂಡೇಟ್ ಮಾಡಿದ್ರು. ಓಕೆ, ಅದು ಒಂದು ಅದಕ್ಕೂ ಒಂದು ವ್ರಿಟ್ ಫೈಲ್ ಮಾಡ್ತಾರೆ, ಗೌರಿ ಶಂಕರ್ ವರ್ಸಸ್ ಸ್ಟೇಟ್ ಆಫ್ ಕಮಿಷನರ್ ಆಫ್ BBMP ಅಂತ ಒಂದು ಕೇಸಲ್ಲಿ ಡಿಸೈಡ್ ಆಗತ್ತೆ. ಸೊ ಅವರು ತುಂಬಾ ಈ ಥರದ್ದನ್ನೆಲ್ಲ ಪುಟ್ ಫೋರ್ತ್ ಮಾಡ್ತಾರೆ. ಓಕೆ, ಸಕಾಲ ಆಕ್ಟ್ ಅಲ್ಲಿ ನೀವು ಯಾಕೆ ನಾವು ಅಪ್ಲೈ ಮಾಡಿದ್ರೆ ಬೇಗ ಇದನ್ನ ನಮ್ಗೆ ಕೊಡಬಾರ್ದು. ಸೊ ಈ ಥರದನ್ನೆಲ್ಲ ಅವರು ಮುಂದೆ ತಗೊಂಡೋಗಿ ಇಟ್ಟಾಗ, ಸೊ ಹೈಕೋರ್ಟು ಒಂದು ಜುಲೈ 2024 ಅಲ್ಲಿ ಒಂದು ಒಳ್ಳೆ ಜಜ್ಮೆಂಟ್ ಕೊಡತ್ತೆ. ಸೊ ಈ ಸಕಾಲ ಆಕ್ಟ್ ಅಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿ, ಸೊ ಆದಷ್ಟು ಬೇಗ ನಾವು ಈ ಖಾತಾನ ಟ್ರಾನ್ಸ್ಫರ್ ಮಾಡಬೇಕು. ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ಆಸ್ ಅರ್ಲಿ ಆಸ್ ಪಾಸಿಬಲ್ ನೀವು ಯಾಕೆ ಟ್ರಾನ್ಸ್ಫರ್ ಮಾಡಲ್ಲ, ವೈ ಇಟ್ ಇಸ್ ಪೆಂಡಿಂಗ್. ಸಪೋಸ್ ಇದೆಲ್ಲ ತುಂಬ ದಿನಗಳು ಪೆಂಡಿಂಗ್ ಇಟ್ಬಿಟ್ರೆ ಫ್ರಾಡುಲೆಂಟ್ ಆಗ್ಬೋದು. ಒಬ್ರು ಇನ್ನೊಬ್ರಿಗೆ ಟ್ರಾನ್ಸಾಕ್ಷನ್ ಆಗುವಾಗ ಏನಾದ್ರು ಫ್ರಾಡುಲೆಂಟ್ ಆಗಿ ಎಕ್ಸಿಕ್ಯೂಟ್ ಆಗ್ಬೋದು. ಸೊ ಅಂತ ಸಂದರ್ಭ ದಿಸ್ ಇಸ್ ಮೇನ್ಲಿ ಟು ಸೆಕ್ಯೂರ್, ಏನು ಫ್ರಾಡುಲೆಂಟ್ ಆಗ್ಬೋದು, ತುಂಬ ಟ್ರಾನ್ಸ್ಪರೆನ್ಸಿ ಇರಬೇಕು. ಈ ಖಾತಾ ಇಂಟ್ರೊಡ್ಯೂಸ್ ಮಾಡಿದ ಉದ್ದೇಶನೇ ಟ್ರಾನ್ಸ್ಪರೆನ್ಸಿ. ಸೊ ಪ್ರಾಪರ್ಟಿ ಹೆಂಗೆ, ಟೈಟಲ್, ಸೊ ಯಾರಿಂದ ಯಾರಿಗೆ ಟ್ರಾನ್ಸ್ಫರ್ ಆಗ್ತಿದೆ, ಅದೆಲ್ಲ ಒಂದು ಇದನ್ನು ನಮಗೆ ಒಂದು ವೆರಿ ಗುಡ್ ಟೈಟಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಾವು ಯಾವುದೋ ಒಂದು ಪ್ರಾಪರ್ಟಿ ವೆರಿಫೈ ಮಾಡಬೇಕಾದ್ರೆ ಈ ಖಾತಾ ನೋಡ್ತೀವಿ, ದ ಪ್ರೀವಿಯಸ್ ಈ ಖಾತಾಸ್ ಎಕ್ಸ್ಟ್ರಾಕ್ಟ್ಸ್, ಯಾರಿಗೆ ಹೆಂಗೆ ಟ್ರಾನ್ಸ್ಫರ್ ಆಗಿದೆ, ಆಮೇಲೆ BWSSB ಬಿಲ್ಸು, ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ಸು, ದೇ ಆರ್ ಆಲ್ ಏನು ಇಂಡಿಕೇಟ್ಸ್ ದಟ್ ಪ್ರಾಪರ್ಟಿ ಏನು ಫ್ರಾಡುಲೆಂಟ್ ಆಗಿಲ್ಲ, ಟೈಟಲ್ ಕ್ಲಿಯರ್ ಆಗಿದೆ ಅನ್ನೋದಕ್ಕೆ ದಿಸ್ ಇಸ್ ಒನ್ ಆಫ್ ದ ಮೇನ್ ಡಾಕ್ಯುಮೆಂಟ್. ಅಂದ್ರೆ ಆ ಎಲ್ಲ ಅಂಶಗಳು ಈ ಖಾತಾದಲ್ಲಿ ಇರುತ್ತಾ? ಏನೆಲ್ಲ ಅಂಶಗಳು ಮುಖ್ಯವಾಗಿ ಅದರಲ್ಲಿ ಇರುತ್ತೆ? ಅದರಲ್ಲಿ ಓನರ್ ನೇಮ್ ಇರುತ್ತೆ, ಡೈಮೆನ್ಷನ್ ಆಫ್ ದಿ ಪ್ರಾಪರ್ಟಿ ಇರುತ್ತೆ, ಲೊಕೇಶನ್ ಇರುತ್ತೆ, ಇಷ್ಟೆಲ್ಲ ಡಾಕ್ಯುಮೆಂಟ್ಸ್. ಫೋಟೋ ಇರುತ್ತಾ? ಓನರ್ ಫೋಟೋ ಏನಾದ್ರು ಇರುತ್ತಾ ಅದರಲ್ಲಿ? ಓನರ್ ಫೋಟೋ ಅದರಲ್ಲಿ ಇರೋದಿಲ್ಲ. ಈ ಸ್ವತ್ತು ಅಲ್ಲಿ ಇರುತ್ತೆ. ಈ ಸ್ವತ್ತು ಅಲ್ಲಿ ಫೋಟೋ ಆಫ್ ದಿ ಪ್ರಾಪರ್ಟಿ. ಕೆಲವೊಂದ್ಸಲ ಅವರು ಪಾರ್ಟೀಸ್ ಮುಂದೆ ನಿಂತಿರ್ತಾರೆ ಪ್ರಾಪರ್ಟಿ ಮುಂದೆ, ಅದೊಂದು ಸ್ಮಾಲ್ ಫೋಟೋ ಎಕ್ಸ್ಟ್ರಾಕ್ಟ್ ಮಾಡಿ ಈ ಸ್ವತ್ತು ಡಾಕ್ಯುಮೆಂಟ್ ಅಲ್ಲಿ ಹಾಕಿರ್ತಾರೆ. ಓಕೆ, ಸೊ ಈ ಸ್ವತ್ತು ಬೇರೆ, ಈ ಖಾತಾ ಬೇರೆ. ಈ ಖಾತಾ ಬೇರೆ. ಓಕೆ, ಅದನ್ನ ಬಹಳ ಜನ ತಿಳ್ಕೊಬೇಕಂತ ನಂಗೆ ಅನ್ಕೊಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಇದು ತುಂಬಾ ಸಾಕಷ್ಟು ಡಾಕ್ಯುಮೆಂಟ್, ಮದರ್ ಡೀಡ್ ಇರುತ್ತೆ, ಆಮೇಲೆ ಎನ್ಕಂಬೆಂಟ್ ಸರ್ಟಿಫಿಕೇಟ್ ಇರುತ್ತೆ, ಪ್ರಾಪರ್ಟಿ ಟ್ಯಾಕ್ಸ್ ಬಿಲ್ ಇರುತ್ತೆ. ಸೊ ಈಗ ನೂರಾರು ದಾಖಲೆಗಳು ಇರುವಂತ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಖಾತಾದಲ್ಲಿ ಹಾಗಿದ್ರೆ ಯಾವೆಲ್ಲ ಅಂಶಗಳು ಇರುತ್ತೆ ಮತ್ತು ಅದಕ್ಕೆ ಮತ್ತೆ ಬೇರೆ ಈ ತರಕ್ಕೆ ಯಾವ್ದು ಡಿಫ್ರೆಂಟ್ ವ್ಯತ್ಯಾಸ ಏನಿದೆ ಅದನ್ನು ತಿಳ್ಕೊಳ್ಳೋದು ಬಹಳ ಉತ್ತಮ ಅಂತ ಅನ್ಸುತ್ತೆ. ಹೌದು, ಈ ಖಾತಾ ಕೂಡ ನಾವು ಫ್ರಾಡುಲೆಂಟ್ ಆಗಿ ತಂದಿರೋದು ನಾನು ಎಷ್ಟೊಂದು ಸಂದರ್ಭಗಳಲ್ಲಿ ನೋಡಿರ್ತೀವಿ. ಅದೇ ತರ ಸೇಮ್ ಖಾತಾನ ಅದೇ ತರ ಫ್ರಾಡುಲೆಂಟ್ ಆಗಿ ಮಾಡಿರುವಂತ ಸನ್ನಿವೇಶಗಳು ಇರ್ತವೆ. ಅದ್ರಲ್ಲಿ ಒಂದು ಹೋಲೋಗ್ರಾಮ್ ಇರುತ್ತೆ. ಸೊ ದಟ್ ವಿ ವಿಲ್ ವೆರಿಫೈ ದಟ್ ಇದು ವೆರಿ ಪ್ರಾಪರ್ ಆಗಿದೆಯಾ ಇಲ್ವಾ. ವಿ ಕ್ಯಾನ್ ಡೆಫಿನೆಟ್ಲಿ ವೆರಿಫೈ ಯಾವ್ದು ಒರಿಜಿನಲ್ ಯಾವ್ದು ಡ್ಯೂಪ್ಲಿಕೇಟ್ ಅಂತಂತೂ ಕಂಡು ಬರುತ್ತೆ. ಸೊ ಅದಕ್ಕೆ ಫೀಸ್ ಏನಾದ್ರು ಸ್ಟ್ರಕ್ಚರ್ ಹೇಗಿರುತ್ತೆ? ಏನಾದ್ರು ಫೀಸ್ ಸ್ಟ್ರಕ್ಚರ್ ಇಸ್ ವೆರಿ ಸಿಂಪಲ್. ಇವಾಗ ನೀವು ಹೇಳ್ತಾ ಇರೋದು ಜಸ್ಟ್ ಈ ಸ್ವತ್ತು. ಹೌದೌದು, ಈ ಸ್ವತ್ತು ಮತ್ತೆ ಈ ಖಾತಾಗೆ ಸಂಬಂಧ. ಇಟ್ಸ್ ವೆರಿ ಬೇಸಿಕ್. ಈ ಖಾತಾ ಎಲ್ಲ ಎವ್ರಿ ಇಯರ್ ತಗೊಳಕ್ಕೆ ಇಟ್ಸ್ ವೆರಿ ಮಿನಿಮಲ್, ವಿತಿನ್ 1000 ಬರುತ್ತೆ. ಓಕೆ, ಸೊ ಬಹಳ ಸಿಂಪಲ್ ಆಗಿ ಪ್ರೊಸೀಜರ್ ಅಲ್ಲಿ ತಗೋಬಹುದು ಅಂತ ಹೇಳ್ತೀವಿ. ಈಗಿನ ಸರ್ಕಾರ ಅಂತೂ ಅಭಿಯಾನಗಳನ್ನ ನಡೆಸ್ತಾ ಇದೆ, ಮೇಳಗಳನ್ನ ನಡೆಸ್ತಾ ಇದೆ, ಬನ್ನಿ ನಿಮ್ಮ ಖಾತಾ ತಗೊಳ್ಳಿ, ಮಾಡಿಸ್ಕೊಳ್ಳಿ ಅನ್ನೋಂಥದ್ದು ತುಂಬಾ ಎಫೆಕ್ಟಿವ್ ಆಗಿ ಅದು ಬರ್ತಾ ಇದೆ. ಸೊ ಒಟ್ಟಾರೆಯಾಗಿ ತಮಗೆ ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳ್ತೀರಾ? ಆಗಿದ್ರೆ ಸಿಗ್ನಿಫಿಕೆನ್ಸ್ ಮೇನ್ ಆಗಿ ಏನಕ್ಕಿದು ಈ ಖಾತಾ ನಾವು ಇಟ್ಕೋಬೇಕು ಅಂದ್ರೆ, ಸೊ ನಾನು ಇವಾಗ ಪ್ರಾಪರ್ಟಿ ಓನರು, ಸಪೋಸ್ ಇವಾಗ ಮನೆ ನಂಬರ್ ಇರುತ್ತೆ, ಅದೊಂದು ಐಡೆಂಟಿಫಿಕೇಶನ್, ಅದರಲ್ಲಿ PID ನಂಬರ್ ಮೆನ್ಷನ್ ಆಗಿರುತ್ತೆ ಈ ಖಾತಾದಲ್ಲಿ. ಸೊ ಇದೆಲ್ಲ ಒಂದು ಅಂಶಗಳು ನಮಗೆ ಬೇಕಾಗುತ್ತೆ. ಇವಾಗ ನಾನು ಯಾರಿಗಾರು ಪ್ರಾಪರ್ಟಿ ಸೇಲ್ ಮಾಡಬೇಕು, ಸೊ ಈ ಖಾತಾ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟು, ಸೊ ಇದೆಲ್ಲ ರೆಕಾರ್ಡ್ಸ್ ಮೇಂಟೈನ್ ಮಾಡೋಕ್ಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಹಾಗಂತ ಈ ಖಾತಾ ಇದ್ರೆ ನಾನು ಕಂಪ್ಲೀಟ್ ಓನರ್ಶಿಪ್ ಅಂತ ಬರೀ ಈ ಖಾತಾಯಿಂದ ನಾವು ಎ ಖಾತಾ ಬಿ ಖಾತಾ ಇದರಿಂದ ನಾವು ಡಿಕ್ಲೇರ್ ಮಾಡೋಕ್ಕಾಗಲ್ಲ. ದೇರ್ ಆರ್ ಅದರ್ ಡಾಕ್ಯುಮೆಂಟ್ಸ್ ವಿಚ್ ವಿ ರಿಲೈ ಆನ್. ನಾನು ಅದೇ ಕೇಳೋಣ ಅಂತ ಇದ್ದೆ. ಈಗ ಹಾಗಿದ್ರೆ ಒಂದು ಸೈಟ್ ಅಥವಾ ಅಪಾರ್ಟ್ಮೆಂಟ್ ಇದ್ರೆ ಓನರ್ಶಿಪ್ಗೆ ಸಂಬಂಧಪಟ್ಟಂತಹ ಮೇಜರ್ ಡಾಕ್ಯುಮೆಂಟ್ಗಳು ಯಾವುದು ಅಂತ ಹೇಳ್ತೀರಾ ಅಂತ ತಾವು ಹೇಳಿದ್ರಿ. ಈಗ ಈ ಖಾತಾ ಒಂದೇ ಸಾಕಾಗಲ್ಲ ಅಂತ ಹೇಳಿದಿರಿ. ಹೌದು, ಇದೆಲ್ಲ ಮದರ್ ಡೀಡ್ ಬೇಕಾಗತ್ತೆ, ಟೈಟಲ್ ಹೆಂಗ್ ಫ್ಲೋ ಆಯಿತು, EC ಬೇಕಾಗತ್ತೆ. ಸೊ ಆಮೇಲೆ ಬಿಲ್ಸು, ಇಯರ್ ಆನ್ ಇಯರ್ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿರುವಂಥ ಬಿಲ್ಸು, BWSSB ಬಿಲ್ಸು ವೆರಿಫೈ ಮಾಡ್ತೀವಿ. ಸೊ ವಾಟರ್ ಕನೆಕ್ಷನ್ ಬಿಲ್ಸು, ಈ ಥರದ್ದೆಲ್ಲ ಮುಂತಾದ. ಆಮೇಲೆ ಮುಂಚೆ ಏನಾಗ್ತಿತ್ತು, CITB ಅಪ್ರೂವ್ಡ್ ಲೇಔಟ್ಸ್ ಇರ್ತಾ ಇತ್ತು. ಆಮೇಲೆ ಸಬ್ಸಿಕ್ವೆಂಟ್ಲಿ BDA ಬಂತು.
ಸೊ ಎಲ್ಲಿಂದ ಹೆಂಗೆ ಅದು ಟ್ರಾನ್ಸ್ಫರ್ ಆಗಿದೆ, CITBದು ರೆಫರ್ ಮಾಡ್ತೀವಿ, BDA ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತೀವಿ. ಸೊ ಸಕ್ಸಸರ್ ಆಫ್ CITB ಇಸ್ BDA. ಸೊ ಅದರಲ್ಲಿ ಹೆಂಗೆ ಅವರು ಟ್ರಾನ್ಸ್ಫರ್ ಆಗಿದೆ ಕಂಪ್ಲೀಟ್ಲಾಗಿ ವೆರಿಫೈ ಮಾಡ್ತೀವಿ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ ಒಂದಿತ್ತು, ಮೈಸೂರು ಹೌಸಿಂಗ್ ಬೋರ್ಡ್ ಅಂತ ಇದೆ. ಈ ಥರದ್ದೆಲ್ಲ ಒಂದು ಲೇಔಟ್ ಫಾರ್ಮ್ ಆಗಿ, ಸೊ ಅಂಡರ್ ಆಲ್ ದಿಸ್ ಎಲ್ಲ ಥರ ಸ್ಯಾಂಕ್ಷನ್ಸ್ ಆಗಿರುವಂಥದ್ದು. ಕೆಲವೊಂದು ಲೇಔಟ್ ಪ್ಲಾನ್ಸ್ ಬೇಕು, ಸ್ಯಾಂಕ್ಷನ್ ಪ್ಲಾನ್ ಬೇಕು, ಬಿಲ್ಡಿಂಗ್ ಸ್ಯಾಂಕ್ಷನ್ ಪ್ಲಾನ್ಸ್ ಬೇಕು, ಇದೆಲ್ಲದು ವೆರಿಫೈ ಮಾಡಿ. ಸೊ ಡಿಪೆಂಡ್ಸ್, ಇವಾಗ ಒಂದು ಲೇಔಟ್ ಫಾರ್ಮ್ ಆಗಿದ್ರೆ ಅಲ್ಲಿ ಲೇಔಟ್ ಪ್ಲಾನ್ ಇರುತ್ತೆ, ನಿಮ್ಮ ಒಂದು ಸೈಟ್ ಮೆನ್ಷನ್ ಆಗಿರುತ್ತೆ ಆ ಲೇಔಟ್ ಪ್ಲಾನಲ್ಲಿ. ಸೊ ಆಲ್ ದಿಸ್ ಆರ್ ವೆರಿ ರಿಲೆವೆಂಟ್ ಆ್ಯಂಡ್ ವೆರಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಯಾವುದೋ ಒಂದು ಪ್ರಾಪರ್ಟಿನ ನಾವು ಇಟ್ಸ್ ಜೆನ್ಯೂನ್ ಅಂತ ಚೆಕ್ ಮಾಡಲಿಕ್ಕೆ ದಿಸ್ ಆರ್ ಆಲ್ ದ ವೆರಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಓಕೆ. ಸೊ ಅಂದರೆ ಈಗ ನಾವು ಅಗೈನ್ ನಾವು ಈ ಖಾತೆಗೆ ಸಂಬಂಧಪಟ್ಟಾಗ ಹೇಳಿದ್ರೆ ಇದು ಒಂದು ಟ್ರಾನ್ಸ್ಪರೆನ್ಸಿ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. ಎಸ್, ಎಕ್ಸಾಕ್ಟ್ಲಿ. ಟ್ರಾನ್ಸ್ಪರೆಂಟ್, ನಾವು ಓನರ್ಶಿಪ್ಪು ಅಥವಾ ನಾವು ಓನರ್ ಅಂತ ಹೇಳಲಿಕ್ಕೆ ಒಂದು ನಾವು ಮೇಂಟೈನ್ ಮಾಡಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ ರೆಕಾರ್ಡ್ ಡಾಕ್ಯುಮೆಂಟ್. ಓಕೆ. ಅಂದರೆ ಈಗ ಇನ್ನೊಂದು ಪ್ರಶ್ನೆ, ಇದು ಮ್ಯಾಂಡೇಟರಿ ಡಾಕ್ಯುಮೆಂಟಾ ಅಥವಾ ಈಗ ಮಾಡದೇ ಇದ್ರೆ ಏನಾಗುತ್ತೆ ಅಂತ ಹೇಳ್ತೀರಾ ಅಂತ? ಈ ಖಾತಾ ಏನೋ ಕಾರಣಕ್ಕೆ ಮಾಡಲಿಲ್ಲ ಅಂದರೆ ಏನೆಲ್ಲ ಸಮಸ್ಯೆ ಎದುರಾಗ್ಬೋದು? ಸೊ ಡೆಫಿನೆಟ್ಲಿ ನಾಳೆ ಒಂದು ನೀವು ಏನು ಕನೆಕ್ಷನ್ಸ್ ತಗೊಳಕ್ಕಾಗಲ್ಲ. ಸೊ ಇದ್ರೇನೆ ನೆಕ್ಸ್ಟ್ ಪ್ರಾಸೆಸ್ ಸಂಬಂಧಪಟ್ಟಂತ ಯಾವ್ದಾದ್ರು ಕನೆಕ್ಷನ್ ತಗೊಳ್ಳಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ಕೆಲವೊಂದು ಸೈಟ್ಸ್ಗಳೆಲ್ಲ ಏನಾಗಿದೆ, ಯಾರೋ ಒಂದು 50,000ಕ್ಕೆ ತುಂಬ ಹಳೆ ವರ್ಷದಲ್ಲಿ ಯಾವುದೋ ಒಂದು 50,000 ಕೊಟ್ಬಿಟ್ಟು ಒಂದು ಅಗ್ರಿಮೆಂಟ್ ಆಫ್ ಸೇಲ್ ಮಾಡ್ಕೋತೀನಿ ಅಂತ ಕರ್ಕೊಂಡೋಗಿರ್ತಾರೆ, ಸೇಲ್ ಡಿಡೇ ಮಾಡ್ಕೊಂಡಿರ್ತಾರೆ. ಸೊ ಈಲ್ ಸ್ಟಿಲ್ ಬಿ ಇನ್ ಇಮ್ಯಾಜಿನೇಷನ್ ದಟ್ ಅದು ನನ್ನ ಹೆಸರಲ್ಲೇ ಇದೆ. ಬಟ್ ನೆಕ್ಸ್ಟ್ ಏನಾಗೋಗಿರುತ್ತೆ ಅಂದರೆ ಅವರು ಖಾತಾ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿರಲ್ಲ, ಅದು ಅವ್ರ ಹೆಸರಲ್ಲೇ ಬರ್ತಾ ಇರುತ್ತೆ. ಸೊ ದಿಸ್ ಖಾತಾ ಕಮ್ಸ್ ಇನ್ ಟು ಪಿಕ್ಚರ್. ಓನರ್ಶಿಪ್ ಡಿಸ್ಪ್ಯೂಟ್ ಆಗುತ್ತೆ. ದೇ ಕಮ್ ಫೈಟ್ ಇನ್ ದ ಕೋರ್ಟ್. ಸೊ ಲೀಗಲ್ ಇಟ್ ವಿಲ್ ಬಿ ಡಿಕ್ಲೇರ್ಡ್ ಹೂಸ್ ದ ಓನರ್. ಸೊ ಫರ್ದರ್ ಅವರೇನೋ ಟ್ರಾನ್ಸಾಕ್ಷನ್ ಮಾಡೋಕ್ಕೋಗಿಲ್ಲ, ಏನೋ ಒಂದ್ಸಲ ಹೋಗಿ ಫ್ರಾಡುಲೆಂಟ್ ಆಗಿ ಕರ್ಕೊಂಡು ಹೋಗಿ ನಾವು ಅಗ್ರಿಮೆಂಟ್ ಆಫ್ ಸೇಲು ಅಥವಾ ಏನೋ ಒಂದು ಡಾಕ್ಯುಮೆಂಟ್ ಮಾಡ್ಸೋಣ ಅಂತ ಕರ್ಕೊಂಡೋಗಿ ಮಾಡಿಸ್ಕೊಂಡ್ರಿ, ಫರ್ದರ್ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇಲ್ಲ. ಸೊ ಯು ಕೆನಾಟ್ ಪ್ರೂವ್ ಯುವರ್ ಟೈಟಲ್. ದೋ ನಿಮ್ಮ ಹೆಸರಲ್ಲಿ ಸೇಲ್ ಡೀಡ್ ಇದೆ, ಫರ್ದರ್ ಬೇಕಾಗಿರೋ ಅಂತ ನಿಮ್ಮ ಹತ್ರ ದಾಖಲಾತಿಗಳು ನಿಮ್ಮ ಹತ್ರ ಇಲ್ಲ. ಐದರ್ ಯು ಕೆನಾಟ್ ಸೇಲ್, ಐದರ್ ಯು ಕೆನಾಟ್ ಗೋ ಗೆಟ್ ಅ ಪರ್ಮಿಷನ್ ಫ್ರಮ್ ದ ಅಥಾರಿಟೀಸ್. ಒಂದು ಬಿಲ್ಡಿಂಗ್ ಕಟ್ಲಿಕ್ಕೆ ನಿಮ್ಗೆ ತೊಂದರೆ ಆಗುತ್ತದು. ಕರೆಕ್ಟ್. ಸೊ ದೀಸ್ ಆರ್ ಆಲ್ ದ ಕಾನ್ಸಿಕ್ವೆನ್ಸಸ್ ವಾಟ್ ವಿ ಫೇಸ್. ಸೊ ಹಾಗೆ ಯಾರ ಹತ್ರ ಈ ಖಾತಾ ಇಲ್ಲ ಅವ್ರು ತಕ್ಷಣ ಮಾಡುವಂಥದ್ದು ಬಹಳ ಒಳ್ಳೇದು ಅಂತ ಹೇಳ್ತೀವಿ. ಖಂಡಿತ. ಈ ನಮ್ಮ ಸರ್ಕಾರನೂ ಮುಂದೆ ಬಂದು 5% ರಿಬೇಟ್ ಎಲ್ಲ ಕೊಟ್ಟಿದೆ. ಸೊ ನೀವು ಆದಷ್ಟು ಬೇಗ ಬಂದು ನೀವು ಖಾತಾನ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ, ಖಾತಾ ತಗೊಳ್ಳಿ, ಓಕೆ, ಮಾಡಿಸ್ಕೊಳ್ಳಿ ಅನ್ನೋದು ಒಂದು ಅಭಿಯಾನಗಳು ಕ್ರಿಯೇಟ್ ಮಾಡಿ, ಮೇಳಗಳನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇದೆ. ಇದು ಆನ್ಲೈನ್ ಮೂಲಕನೇ ಮಾಡೋಕ್ಕಾಗುತ್ತಾ ಅಥವಾ ಆಫ್ಲೈನ್ ಇರುತ್ತೆ? ಆನ್ಲೈನು ಮಾಡ್ಬೋದು. ಈಗ ಮುಂಚೆ ಅದೇ ದಟ್ಸ್ ವಾಟ್ ಆಸ್ ಐ ಸೆಡ್ ಅರ್ಲಿಯರ್, ECನ ಮ್ಯಾಂಡೇಟ್ ಆಗ್ತಾ ಇತ್ತು. EC ಮ್ಯಾಂಡೇಟ್ ಮಾಡಿದಾಗ ಏನಾಗ್ತಿತ್ತು, ಕೆಲವ್ರ ಹತ್ರ ಅದು ಅಪ್ಲೈ ಮಾಡಿ ತೊಗೊಳಕ್ಕೆ ಲೇಟ್ ಆಗ್ತಿತ್ತು ಅಥವಾ ಇರ್ತಾ ಇರಲಿಲ್ಲ. ಇವಾಗ EC ಮ್ಯಾಂಡೇಟ್ನು ತೆಗ್ದಾಕಿದ್ದಾರೆ. ಓಕೆ. ಸೊ ಆಧಾರು, BWSSB ಬಿಲ್ಲು, ಬೆಸ್ಕಾಮ್ ಬಿಲ್ಲು, ನಿಮ್ದು ಆಧಾರ್ ಕಾರ್ಡು, ಟ್ಯಾಕ್ಸ್ ಕಟ್ಟಿರೋ ಅಂತ ಬಿಲ್ ಅಪ್ಲೋಡ್ ಮಾಡಿದ್ರೆ ಸಾಕು ಆನ್ಲೈನಲ್ಲಿ. ಯು ಆರ್ ಗೆಟ್ಟಿಂಗ್ ಸಿಂಪ್ಲಿಫೈಡ್ ಮಾಡಿದ್ದಾರೆ. ಸೊ ಆಸ್ ಐ ಸೆಡ್, ಒನ್ ಆಫ್ ದಿ ಜಜ್ಮೆಂಟ್ 2024 ಗೌರಿಶಂಕರ್ ವರ್ಸಸ್ ಸ್ಟೇಟ್ ಆಫ್ ಕಮಿಷನರ್, BBMP ಕಮಿಷನರ್ ಕೇಸಲ್ಲಿ. ಸೊ ಅದು ಈ ಸಕಾಲದಲ್ಲಿ ನೀವು ಆ್ಯಡ್ ಮಾಡಿ ಇದನ್ನ. ಸೊ ಆದಷ್ಟು ಬೇಗ ಈ ಖಾತಾ ವ್ಯವಸ್ಥೆ ಮಾಡಿ ಅಂತ ದರ್ ಇಸ್ ಅ ಡೈರೆಕ್ಷನ್ ಫ್ರಮ್ ದಿ ಹೈಕೋರ್ಟ್. ಈಗ ಇನ್ನೊಂದು ಕೊನೆಯದಾಗಿ, ಈಗ ಈ ಖಾತಾ ಮಾಡಲಿಕ್ಕೆ ಗೊತ್ತಾಗ್ಲಿಲ್ಲ ಅಥವಾ ಏನೋ ಹೆಲ್ಪ್ ಬೇಕು ಅಂತಂದ್ರೆ ಅವರು ಏನು ಮಾಡಬೇಕು? ಲಾಯರ್ನ ಕಾಂಟ್ಯಾಕ್ಟ್ ಮಾಡಬೇಕಾ ಅಥವಾ? ಎಸ್, ಲಾಯರ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ದರ್ ಆರ್ ಮೆನಿ ಅದರ್ ಚಾನಲ್ ಪ್ರೊವೈಡರ್ಸ್. ಅದನ್ನ ಕೆಲವೊಂದು ಸಬ್ ರಿಜಿಸ್ಟರ್ ಆಫೀಸ್ಗಳ ಹತ್ರ ಕೆಲವೊಂದು ಪ್ರೊವೈಡ್ ಮಾಡೋರು ಇದ್ದಾರೆ, ಅಂತ ಕಡೆನೂ ಹೋಗಿ ಅಪ್ಲೈ ಮಾಡ್ಕೋಬಹುದು. ಒಂದು ನಾರ್ಮಲ್ ಇಂಟರ್ನೆಟ್ ಕೆಫೆಗಳಲ್ಲೂ ಇದೆಲ್ಲ ಅವೈಲೇಬಲ್ ಇದೆ, ಅಲ್ಲಿ ಕೂಡ ಮಾಡಿಸ್ಕೋಬಹುದು. ಅಂದ್ರೆ ಅಲ್ಲೂ ಜೆನ್ಯೂನಿಟಿ ನೋಡ್ಕೋಬೇಕು ನೀವು. ಸೊ ಯಾರೋ ಮಾಡಿಸ್ಕೊಡ್ತೀನಿ ಅಂತ 5,000-6,000 ಎಲ್ಲ ತಗೊಳ್ಳೋದು ಅಥವಾ ಒಂದು 15,000 ತಗೊಳ್ಳೋದು, ಆ ಥರದ್ದೆಲ್ಲ ಒಂದು ಮೋಸ ಹೋಗುವಂತ ಚಾನ್ಸಸ್ ಇರುತ್ತೆ. ಅಥವಾ ಮಾಡ್ಕೊಡ್ತೀನಿ ಅಂತ ತಗೊಂಡು ಎಲ್ಲ ಕಲೆಕ್ಟ್ ಮಾಡಿ, ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಬೇರೆ ಏನಾದರೂ ಫ್ರಾಲೆಂಟ್ ಮಾಡೋ ಚಾನ್ಸಸ್ಸು ಇರುತ್ತೆ. ಸೊ ಜೆನ್ಯೂನಿಟಿ ನೋಡಿಕೊಂಡು ನೀವು ಮಾಡಿಸ್ಕೋಬೋದು. ಮೇಡಮ್, ಇವಾಗ ಈ ಖಾತಾದಲ್ಲಿ ಏನೋ ಒಂದು ನೇಮ್ ಚೇಂಜ್ ಮಾಡಬೇಕು ಅಂತ ಇದ್ರೆ ಚೇಂಜ್ ಮಾಡೋಕ್ಕೆ ಯಾವ ರೀತಿ ಒಂದು ಆಪ್ಷನ್ ಇರುತ್ತೆ, ಏನು ಮಾಡಬೇಕಾಗುತ್ತೆ ಅಂತ ಹೇಳ್ತೀರಾ ಅಂತ? ಸೊ AROನ ನಾವು ಅಪ್ರೋಚ್ ಮಾಡಬೇಕು. ARO ಕೆಲವೊಂದು ಡಾಕ್ಯುಮೆಂಟ್ಸ್ನ ರಿಕ್ವೆಸ್ಟ್ ಮಾಡ್ತಾರೆ. ಸಪೋಸ್ ಇವಾಗ ಪೇಪರ್ ಪಬ್ಲಿಕೇಶನ್ ಆಗಿರ್ಬೋದು. ಸೊ ನೇಮ್ ಚೇಂಜು ನಿಮ್ಮ ಪ್ರೀವಿಯಸ್ ರೆಕಾರ್ಡ್ಸಲ್ಲಿ ಏನಿರ್ಬೋದು, ಆಧಾರ್ ಕಾರ್ಡು ಅಥವಾ ಸ್ಕೂಲ್ ರೆಕಾರ್ಡ್ಸಲ್ಲಿ ನೀವು 10th ತನಕ ಓದಿರೋ ಅಂಥದ್ದು, ಆ ಥರ ರೆಕಾರ್ಡ್ಸಲ್ಲಿ ನಿಮ್ಮ ಹೆಸರು ಏನಿರುತ್ತೆ ಅಕಾರ್ಡಿಂಗ್ಲಿ ನಾವು ಡಾಕ್ಯುಮೆಂಟ್ಸ್ನ ಪ್ರೊವೈಡ್ ಮಾಡಿದ್ರೆ, ಸೊ ಬೇಸ್ಡ್ ಆನ್ ಯುವರ್ ರಿಕ್ವೆಸ್ಟ್ ಆ್ಯಂಡ್ ಅಫಿಡವಿಟ್, ನೀವೊಂದು ಅಫಿಡವಿಟ್ ಮಾಡಬೇಕಾಗತ್ತೆ.
ಸೊ ಏನಂತ ನನ್ನ ಹೆಸರು ಸೋ ಡಾಕ್ಯುಮೆಂಟಲ್ಲಿ ಈ ಥರ ರಾಂಗ್ಲಿ ರಿಫ್ಲೆಕ್ಟ್ ಆಗಿದೆ, ಸೊ ಚೇಂಜ್ ಮಾಡಿ ನನಗೆ ಒಂದು ಈ ಥರ ಖಾತಾದಲ್ಲಿ ನನ್ನ ಹೆಸರು ಚೇಂಜ್ ಆಗಬೇಕು ಅಂತ ಒಂದು ರಿಕ್ವೆಸ್ಟ್ ಲೆಟ್ರ್ ಕೊಟ್ಟರೆ ಸೊ ಇಟ್ ವಿಲ್ ಚೇಂಜ್ ಮಾಡ್ತಾರೆ. ಚೇಂಜ್ ಮಾಡಿಕೊಡ್ತಾರೆ. ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ಈ ಖಾತೆ ಅಂದರೆ ಏನು, ಅದರ ವ್ಯತ್ಯಾಸ ಏನಿರುತ್ತೆ ಬೇರೆ ಡಾಕ್ಯುಮೆಂಟ್ಗೂ ಅದಕ್ಕೂ, ಮತ್ತು ಇದರ ಅಗತ್ಯ ಏನು ಮತ್ತು ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿಕೊಳ್ಳಿ. ಜೊತೆಗೆ ನಿಮ್ಮ ಎಲ್ಲ ಪ್ರಾಪರ್ಟಿ ರಿಲೇಟೆಡ್ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಸಂದೇಹ ಅಥವಾ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.